ಸೂರಿಲ್ಲದೆ ಕಳೆದಿದೆ 8 ವರ್ಷಗಳು. ಇದು ರಾಮದುರ್ಗ ತಾಲೂಕಿನ ಸುರೇಬಾನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ 1 ಗತಿ. ಅಂಗನವಾಡಿ ಕೇಂದ್ರಗಳು ಪ್ರಸ್ತುತ ಕಾರ್ಯನಿರ್ವಹಿಸುವ ಜೊತೆಗೆ ಮೂಲ ಸೌಲಭ್ಯಗಳು ಸೇರಿ ಸ್ವಂತ ಕಟ್ಟಡಗಳು ಇಲ್ಲದೆ ಬಹು ವರ್ಷಗಳಿಂದಲೂ ಕೂಡ ಇಲಿಗಳು ಕಾಡುತ್ತಲೇ ಸಾಗಿದೆ. ಶಿವಪೇಟ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ 1 ಕಾರ್ಯಕರ್ತೆಯರು ಬೆಕ್ಕಿನ ಹಾಗೆ 8 ವರ್ಷಗಳಿಂದ ಉಪ ಗ್ರಾಮ ಪಂಚಾಯತ್ನ ಕಟ್ಟಡ, ಕಲ್ಯಾಣ ಮಂಟಪ, ಖಾಸಗಿ ಮನೆ ಹಾಗೂ ಶಾಲಾ ಕಟ್ಟಡಗಳು ಸೇರಿ ಬೇರೆ ಬೇರೆ ಜಾಗದಲ್ಲಿ ಅಂಗನವಾಡಿಯನ್ನ ನಡೆಸುತ್ತಾ ಬಂದಿರುವುದು ವಿಪರ್ಯಾಸವೇ ಸರಿ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿ. ಕಳೆದ 7-8 ವರ್ಷಗಳಿಂದ ಶಿಶು ಅಭಿವೃದ್ಧಿ ಇಲಾಖೆ, ಗ್ರಾಮ ಪಂಚಾಯಿತಿ ಸೇರಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಕೂಡ ಶಿವಪೇಟ ಅಂಗನವಾಡಿ ನಂಬರ್ 1 ಕಟ್ಟಡ ಭಾಗ್ಯ ದೊರೀತಾ ಇಲ್ಲ ಎಂದು ಸ್ಥಳೀಯ ಅಂಗನವಾಡಿ ಮಕ್ಕಳ ಪಾಲಕರು ದೂರ್ತಾ ಇದ್ದಾರೆ. ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಕೂಡ ತಮ್ಮ ಇಲಾಖೆಗೆ ಹಾಗೂ ಶಿವಪೇಟ ಗ್ರಾಮಕ್ಕೆ ಸಂಬಂಧಪಟ್ಟ ಅಪರಾಧಿ ಗ್ರಾಮ ಪಂಚಾಯಿತಿಗೂ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಗಮನ ಹರಿಸಿಲ್ಲ. ಈ ಮೊದಲು ಒಂದೇ ಅಂಗನವಾಡಿ ಇತ್ತು, ಆದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತೊಂದು ಅಂಗನವಾಡಿಯನ್ನ ಮಂಜೂರು ಮಾಡಿ ಅದಕ್ಕೆ ನೂತನ ಕಟ್ಟಡ ಕಲ್ಪಿಸಲಾಗಿದೆ. ಆದ್ರೆ 2-3 ದಶಕಗಳಿಂದ ಇದ್ದ ಅಂಗನವಾಡಿ ನಂಬರ್ 1 ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ರಿಂದ ಅನಿವಾರ್ಯವಾಗಿ ಬೇರೆಡೆ ಅಲಿದಾಡುವ ಪರಿಸ್ಥಿತಿ ಬಂದೊದಗಿದೆ. ಶಾಲಾ ಕೊಠಡಿಯಲ್ಲಿ ಅಂಗನವಾಡಿ ಹಾಗೂ ಅಡುಗೆ ಕೋಣೆ. ಇಲ್ಲಿನ ಅಂಗನವಾಡಿಯು ಸರ್ಕಾರಿ ಶಾಲೆಯ ಕೊಠಡಿಯಲ್ಲಿ ನಡೀತಾ ಇದೆ. ಈ ಅಂಗನವಾಡಿಯಲ್ಲಿ 17 ಜನ ಮಕ್ಕಳು ನಿತ್ಯ ಪಾಠ ಮಾಡ್ತಾ ಇದ್ದು, ಈ ಕೋಣೆಯೊಂದರಲ್ಲಿಯೇ ಅಡುಗೆನೂ ಕೂಡ ಮಾಡಲಾಗ್ತಾ ಇದೆ. ಅಡುಗೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾವುದಾದರೊಂದು ಮಗು ಅಲ್ಲಿ ಹೋಗಿ ಗ್ಯಾಸ್ ಒಲೆಯ ಮೇಲೆ ಮಾಡಲಾಗ್ತಾ ಇದೆ. ಗ್ಯಾಸ್ ಒಲೆ ಬಿಸಿಯಾದ ಪಾತ್ರೆ ಹಾಗೂ ಸಾಧಕ ಸಲಕರಣೆಗಳನ್ನ ಹಿಡಿದು ಮಕ್ಕಳಿಗೆ ಏನಾದ್ರೂ ಅನಾಹುತವಾದ್ರೆ ಯಾರೇ ಹೊಣೆ? ಚಿಕ್ಕದಾಗಿದ್ದ ಕೊಠಡಿ ಒಂದರಲ್ಲಿ ಅಡುಗೆ ಮಾಡಿ ಚಿಕ್ಕ ಮಕ್ಕಳಿಗೆ ಪೂರೈಸುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಮಕ್ಕಳ ಜೀವಕ್ಕೇನಾದ್ರೂ ಅಪಾಯವಾದ್ರೆ ಸರ್ಕಾರವೇ ಹೊಣೆ ಆಗ್ಬೇಕಾಗತ್ತೆ ಅಂತ ಮಕ್ಕಳ ಪಾಲಕ ಮಲ್ಲಪ್ಪ ಬಾ ಬೇವಿನ ಮರದ ಎಚ್ಚರಿಸ್ತಾ ಇದ್ದಾರೆ. ಅಂಗನವಾಡಿಯಲ್ಲಿ LKG, UKG ಅಂಗನವಾಡಿ ಕೇಂದ್ರದಲ್ಲೇ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡಲು ಸರ್ಕಾರ ತೀರ್ಮಾನಿಸಲಾಗಿದ್ದು, ಗುಣಮಟ್ಟದ ಶಿಕ್ಷಣ ಹಾಗೂ ಪೌಷ್ಟಿಕ ಆಹಾರ ಕೊಡುವುದೇ ಸರ್ಕಾರದ ಉದ್ದೇಶ. ಆ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಲು ಸರ್ಕಾರ ಸಹಮತ ವ್ಯಕ್ತಪಡಿಸಿದೆ. ಆದ್ರೆ ಆಯಾ ಅಂಗನವಾಡಿಗಳ ಕಟ್ಟಡಗಳ ಸ್ಥಿತಿಗಳನ್ನ ಆಲಿಸಿ ಕಟ್ಟಡಗಳು ಇಲ್ಲದ ಅಂಗನವಾಡಿಗಳಿಗೆ ಸುಸಜ್ಜಿತ ಕಟ್ಟಡಗಳು ಇವೆಯೋ ಇಲ್ವೋ ಎಂಬುದನ್ನ ಗಮನಿಸಬೇಕಾಗಿದೆ. ಅಂದಾಗ ಮಾತ್ರ ಸರ್ಕಾರದ ಇಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಸಫಲವಾಗೋದ್ರಲ್ಲಿ ಸಂಶಯವಿಲ್ಲ. ಅಂಗನವಾಡಿಗಳ ಮಾಹಿತಿ: ಸುರೇಬಾನ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜೂರಾದ ಮತ್ತು ಚಾಲ್ತಿಯಲ್ಲಿ ಇರುವಂತಹ 36 ಅಂಗನವಾಡಿ ಕೇಂದ್ರಗಳು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದು, ಈ ಪೈಕಿ 24 ಸ್ವಂತ ಕಟ್ಟಡ, 2 ಬಾಡಿಗೆ ಕಟ್ಟಡ, 6 ಗ್ರಾಮ ಪಂಚಾಯಿತಿ ಕಟ್ಟಡ, ಇದರಲ್ಲಿ 2 ಹೊಸ ಅಂಗನವಾಡಿ ಕೇಂದ್ರಗಳು ಚಾಲ್ತಿಯಲ್ಲಿ ಇದೆ. ಈಗಾಗಲೇ ನಾವು ನಮ್ಮ ಹಿರಿಯ ಅಧಿಕಾರಿಗಳ ಹಾಗೂ ಸ್ಥಳೀಯ ಶಾಸಕರಾದ ಅಶೋಕ ಪಟ್ಟಣವರ್ ಅವರ ಗಮನಕ್ಕೂ ಕೂಡ ತಂದಿದ್ದೇವೆ. ಮುಂಬರುವ ದಿನದಲ್ಲಿ ನೂತನ ಕಟ್ಟಡ ಹಾಗೂ ದುರಸ್ತಿ ಮಾಡಿಸಲು ಸಹಮತ ವ್ಯಕ್ತಪಡಿಸಿದ್ದಾರೆಂದು ರಾಮದುರ್ಗ ಸಿಡಿಪಿಒ ಶಂಕರ ಕುಂಬಾರ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಶಿವಪೇಟ ಗ್ರಾಮದೆಡೆ ಗಮನ ಹರಿಸಿ ಅಂಗನವಾಡಿ ನಂಬರ್ 1 ನೂತನ ಕಟ್ಟಡದ ಭಾಗ್ಯ ಕಲ್ಪಿಸಬೇಕಾಗಿದೆ. ಈಗ ಪ್ರಸ್ತುತ ನಿಮ್ಮ ಈ ಅಂಗನವಾಡಿ 1 ನಂಬರ್ ಅಂಗನವಾಡಿ ಕೇಂದ್ರಕ್ಕೆ ಎಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡಬಹುದು? ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಸರ್ವೆ ಪ್ರಕಾರ ಮಕ್ಕಳು 3ರಿಂದ 6 ವರ್ಷ ಮಕ್ಕಳು 32 ಅದಾವ್ರಿ. ಅದರೊಳಗೆ ನಮಗ ಕಾನ್ವೆಂಟ್ ಶಾಲೆಗೆ 10 ಮಕ್ಕಳು ತೆಗೆದ್ರು. ನಮ್ಮ ಶಾಲೆಗೆ ಬರುವ ಅಂದ್ರೆ 18 ಮಕ್ಕಳು ಬರ್ತಾವ್ರಿ. ಈಗ ಡೈಲಿ 18 ಮಕ್ಕಳು ಹಾಜರಿ ಆಗ್ತದೆ. ಈ ಮಕ್ಕಳ ಪಾಲಕರು ಏನಾರ ಇದ್ರ ಬಗ್ಗೆ ಪಾಲಕರು ಏನಂತಾರ್ರಿ, ಅವರು ಇಲ್ಲ ಎಲ್ಲ ಒಂದ ಕಡೆ ಆಗ್ತತಿ, ನೀವು ಅಡ್ಗಿ ಮಾಡ್ತಿರ್ತಾರ, ಇಲ್ಲೇ ಗ್ಯಾಸ್ ಐತಿ, ಇಲ್ಲೇ ನಮ್ಮ ಮಕ್ಕಳು ಕುಂದ್ರಸಾಕ್ ನಮ್ಗೆ ಇದು ಅನಿಸ್ತತಿ, ನೀವು ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ರಿ, ಆಮೇಲೆ ನೀವು ಏನಾರ ಇದ್ರ ಮ್ಯಾಗ ಕ್ರಮ ತಗೋಬೇಕ್ರಿ ಅಂತೇಳಿ ನಮ್ಗೆ ದಿನಾಲು ಬಂದ್ ಪಾಲಕರು ಕೇಳ್ತಾರ್ರಿ. ಆದ್ರೂ ನಾವು ಹೇಳ್ತೇವ್ರಿ, ಆತ್ರಿ ಮಾಡ್ತೇವ್ರಿ, ಈಗ ನಾವು ಈಗ ಮನವಿ ಕೊಡ್ತೇವ್ರಿ ಅಂತ ಹೇಳಿದ್ರಿ ನಾವು ಪಾಲಕರಿಗೆ. ಆದಷ್ಟು ಬೇಗ ನಮ್ದು ಇದನ್ನ ಪರಿಸ್ಥಿತಿ ಒಂದ್ ಸ್ವಲ್ಪ ಗಂಭೀರವಾಗೈತ್ರಿ. ಅದನ್ನ ತಾವು ಪರಿಶೀಲನೆ ಮಾಡಿ ನಮ್ಗೊಂದು ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ತೀವಿ. ತಾವೀಗ ಇದಕ್ಕಿಂತ ಪೂರ್ವದೊಳಗ ನಿಮ್ಮ ಇಲಾಖೆ ಅಧಿಕಾರಿಗಳಿಗಾಗಲಿ ಗ್ರಾಮ ಪಂಚಾಯತ್ ತಿಳಿಸಿರಾ? ಪಂಚಾಯತಿಯವ್ರಿಗೆ, ಗ್ರಾಮ ಪಂಚಾಯತಿಯವ್ರಿಗೆ ಲೆಟರ್ ಬರ್ದು ಕೊಟ್ಟೇವ್ರಿ. 2 ಸಲ 3 ಸಲ ಬರ್ದು ಕೊಟ್ಟೇವ್ರಿ. ನಮ್ಮ ಇಲಾಖೆ ಜೊತೆನೆ ಮಾತಾಡೇವ್ರಿ ನಾವು ಅದ್ರ ಬಗ್ಗೆ. ಅವರು ಈಗ ಬರೋ ಇದ್ರೊಳಗ ಕ್ರಮ ತಗೊಂಡೇ ಕೈಕೊಂಡೇವ್ ಅಂತ ಹೇಳ್ಯಾರ್ರಿ. ಯಾರ್ರಿ? ನಮ್ಮ ಮೇಲಾಧಿಕಾರಿಗಳರಿ, ಸಿಡಿಪೋ ಸರ್ ಹೇಳ್ಯಾರ್ರಿ. ಆತ ನಿಮ್ಗ ಅದ ಅಂಗನವಾಡಿನ ನಿಮ್ಗೆ ಹೊಸದಾಗಿ ನಿರ್ಮಾಣ ಮಾಡ್ಕೊಡ್ತೇವಿ ಅಂತ ಹೇಳ್ಯಾರಿ. ಗ್ರಾಮ ಪಂಚಾಯತ್ ಅವ್ರು ಹೇಳ್ಯಾರ್ರಿ. ಈಗ ಆದಷ್ಟು ಬೇಗ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಡ್ತೀವಿ. ವೀರೇಶ್ ಬೆಣಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, TV 20 ಕನ್ನಡ ನ್ಯೂಸ್, ರಾಮದುರ್ಗ.